ತಾವು ಸೋಷಿಯಲ್ ಮೀಡಿಯಾದಲ್ಲಿ ಅದೇನು ವಿಡಿಯೋ ವೈರಲ್ ಆಗಿತ್ತು, ನಾವು ಕೂಡ ಮಾಧ್ಯಮದವರಿಂತ ಬಂದಂಥ ಒಂದು ವಿಡಿಯೋ ಕ್ಲಿಪ್ ಇತ್ತರೇ ಅದನ್ನು ನಾವು ಅಬ್ಸರ್ವ್ ಮಾಡಿದ್ದೀವಿ. ಅದರಲ್ಲಿರುವಂಥ ವಿಕ್ಟಿಮ್ ಯಾರು ಅಂತಲೂ ಗೊತ್ತಾಗಿದೆ. ಅದರಲ್ಲಿರುವಂಥ ಅಕ್ಯೂಸ್ಡ್ಗಳದ್ದು ಒಬ್ಬ ವ್ಯಕ್ತಿದು ಮಾತ್ರ ಅದು ಸೂರ್ಯನ ಬೆಳಕಿನಲ್ಲಿ ಕೂಡ ಪೂರ್ತಿಯಾಗಿ ಇದು ಆಗಿರಲಿಲ್ಲ. ಬಟ್ ಸೂಪರ್ಫಿಷಿಯಲಿ ಹ್ಯಾವ್ ದ ಇನ್ಫಾರ್ಮೇಷನ್ ಅಬೌಟ್ ದ ವಿಕ್ಟಿಮ್ ಆ್ಯಂಡ್ ಹೂ ಆರ್ ದ ಅಕ್ಯೂಸ್ಡ್ ಅಂತಂತ ಹೇಳಿ. ಸೊ ಅದರ ಜೊತೆಗೆ ಇನ್ನೊಂದು ಕೌಂಟ್ರ್ ವಿಡಿಯೋನೂ ಕೂಡ ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಆ ವ್ಯಕ್ತಿ ಏನು ಹೇಳಿದಾನೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಈಗ ಪೊಲೀಸ್ ಈಸ್ ಟ್ರೇಸಿಂಗ್ ದ ವಿಕ್ಟಿಮ್ ಫಸ್ಟ್. ಆ ವಿಕ್ಟಿಮು ಕಲಬುರಗಿ ಜಿಲ್ಲೆ ಶಾಬಾದ ತಾಲೂಕಿನವನನ್ನು, ಶಾಬಾದ್ ಊರಿನವನನ್ನು ಗೊತ್ತಾಗಿದೆ. ಆಲ್ರೆಡಿ ಅವರ್ ಪೊಲೀಸ್ ಆರ್ ಇನ್ ಟಚ್ ವಿತ್ ಹಿಮ್ ನಾವು. ಸೊ ಐ ಥಿಂಕ್ ಬೈ ಈವ್ನಿಂಗ್ ವಿ ಶುಡ್ ಬಿ ಏಬಲ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಸ್ ಹ್ಯಾಪನ್ ಬೇಸ್ಡ್ ಆನ್ ಹಿಸ್ ಸ್ಟೇಟ್ಮೆಂಟ್. ಅದನ್ನೇ ಹೇಳಿದ್ದು ನಾನು ಅಣ್ಣ ತಮ್ಮಗಳು ಅವರು ಅವ್ರ ಥರನೇ ಆಗಬಾರ್ದು. ಹಾಗಾಗಿ ಅವ್ರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅಣ್ಣ, ಆಮೇಲೆ ತಮ್ಮ ಬಂದ, TH ಬಂದ, ಹೌದಾ, DMC ಬಂದ, MD ಬಂದ, ಇವರೆಲ್ಲ ಯಾರು ಆಗ್ತಾ ಇದ್ದಾರೆ, ದೇ ಆರ್ ಅಂಡರ್ ದ ವಾಚ್, ಹೌದಾ. ಸೊ ದೇ ವಿಲ್ ಬಿ ಆ್ಯಕ್ಷನ್ ವಿಲ್ ಬಿ ಟೇಕನ್ ಆ್ಯಸ್ ಪರ್ ದ ಲಾ. ಅವ್ರಿಗೆ ಅದು ಎಚ್ಚರಿಕೆಯ ಮಾತನ್ನು ಅವ್ರಿಗೆ ಹೇಳಿರೋದು. ಯಾರು ಈ ರೀತಿ ರೌಡೀಸ್ಗಳ ಬಗ್ಗೆ ಆಗಿರ್ಬೋದು, ಜೈಲಿಂದ ಬಂದವರಾಗಿರ್ಬೋದು, ಸಮಾಜದಲ್ಲಿ ಏನು ಒಳ್ಳೆಯ ಕೆಲಸ ಮಾಡಿ ಬಂದವರಲ್ಲ ಇವರು. ಸಮಾಜಘಾತಕ ಶಕ್ತಿಗಳು, ಕೊಲೆ, ಮರ್ಡರು, ಇಂಥ ಡಕಾಯಿತಿ ಕೇಸುಗಳಲ್ಲಿ ಜೈಲಿಗೆ ಹೋಗಿ ಬಂದು ಇವರು ಏನಾದರೂ ರೀಲ್ಸ್ಗಳನ್ನು ಮಾಡೋದಾಗಲಿ ಅಥವಾ ಅವರ ಪರವಾಗಿ ರೀಲ್ಸ್ ಮಾಡೋರು ಯಾರಾದರೂ ಇತ್ತು ಅಂತಂದರೆ ಅವರ ಅಗೇನೆಸ್ಟ್ ಕಟ್ಟುನಿಟ್ಟಿನ ಕ್ರಮವನ್ನು ಇಲಾಖೆ ಈಗಾಗಲೇ ಹಲವಾರು ಪ್ರಕರಣಗಳನ್ನು ದಾಖಲೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡಿದೆ. ದ ಪೊಲೀಸ್ ಸೋಷಿಯಲ್ ಮೀಡಿಯಾ ವಾಚ್ ಇದು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಎಲ್ಲ ಸ್ತರಗಳಲ್ಲಿಯೂ ಕೂಡ ಫುಲ್ ಆ್ಯಕ್ಟಿವ್ ಆಗಿದೆ. ಯಾರೇ ಏನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದರೂ ಕೂಡ ಪೊಲೀಸರ ಗಮನಕ್ಕೆ ಇಮ್ಮಿಡಿಯೇಟ್ಲಿ ಬರುತ್ತೆ. ಸೊ ಹಾಗಾಗಿ ದ ಪೊಲೀಸ್ ಇಲಾಖೆ ಅವರ ಮೇಲೆ ಕಣ್ಣನ್ನು ಇಟ್ಟಿದೆ. ಯಾರೋ ತಪ್ಪು ಮಾಡಿದರೂ ಕೂಡ ಅವರಿಗೆ ಸೂಕ್ತವಾದಂಥ ಕಾನೂನಿನಡಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಅವು ಅಂಥವು ಬಂದಿದ್ದನ್ನು ನನ್ನ ಗಮನಕ್ಕೆ ತೊಗೊಂಬನ್ನಿ, ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳುತ್ತೆ. ಕೆಲವೊಂದು ಪರ್ಮಿಷನ್ನ ತೊಗೊಂಡು ಹಬ್ಬ ಹರಿದಿನಗಳಲ್ಲಿ ಹಾಕಿರ್ತಾರೆ. ಯಾರಾದರೂ ರೌಡಿ ಎಲಿಮೆಂಟ್ಗಳು ಹಾಕಿದ್ದಿತ್ತು ಅಂತಂದ್ರೆ ನಮ್ಮ ಗಮನಕ್ಕೆ ತೊಗೊಂಬನ್ನಿ.